ಕಲಬುರಗಿಯ ಕಾರ್ಯಕ್ರಮದಲ್ಲಿ ನಾಯಕರುಗಳು ಆಡಿದ ಭಾಷಣ, ಆಡಿದ ಮಾತು, 5,000 ಕೋಟಿ ಕೊಟ್ಟಿದ್ದೀವಿ. ಡಿ ಕೆ ಶಿವಕುಮಾರರಿಗೆ ಈ ಕಡೆಯವ್ರು ಹೇಳ್ತಾರಂತೆ, ನಮ್ಮ ಕಡೆಯವರು ಅಂತ ಅವ್ರು ಹೇಳಿದ್ರೆ ಅರ್ಥ ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರ, ಕನಕಪುರ ಜನ ಹೇಳ್ತಾರಂತೆ ನಾವು ಅಲ್ಲೇ ಹುಟ್ಟಬೇಕಾಗಿತ್ತು ಅಂತ. ಇಲ್ಲ ಸರ್, ಜನ ಅದನ್ನು ಬಯಸೋದಿಲ್ಲ. ಅಕಸ್ಮಾತ್ ಯಾರಾದರೂ ಹಂಗೆ ಅಂದಿದ್ರೆ ಡಿ ಕೆ ಶಿವಕುಮಾರರ ಮುಂದೆ ದುಸ್ವಪ್ನ, ಅದು ಕೆಟ್ಟ ಕನಸು, ನಾವು ಆ ಕಡೆ ಹುಟ್ಟಬೇಕಾಗಿತ್ತು ಅನ್ನೋದು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಲ್ಲ, 1,00,000 ಕೋಟಿ, 5,000 ಕೋಟಿ ಅಲ್ಲ, 1,00,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಕೊಟ್ಟರೂ ಕೂಡ ನಾವು ನಿಮ್ಮ ಸಮಾನ ಬರೋದಕ್ಕಾಗೋದಿಲ್ಲ. ಇದನ್ನು ಹೇಳಿಕೆ ಅನ್ಕೋಬೇಕಾ, ಕನ್ಫೆಷನ್ ಅನ್ಕೋಬೇಕಾ? ಹೇಳಿಕೆ ಅನ್ಕೋಬೇಕಾ, ತಪ್ಪೊಪ್ಪಿಗೆ ಹೇಳಿಕೆ ಅನ್ಕೋಬೇಕಾ? ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದ ನಂತರ ಇಂಥ ಮಾತಾಡ್ತಿದ್ದೀವಿ ನಾವು. ಇನ್ನೂ ಸತ್ಯನೇ ಮಾತಾಡ್ತಿದ್ದಾರೆ ಅವ್ರು, ಇಲ್ಲ ಅಂತಲ್ಲ, ಸತ್ಯ. ಬಟ್ ಸತ್ಯ ಎಷ್ಟು ಕರಾಳವಾಗಿದೆ ನೋಡಿ, ಎಷ್ಟು ಕರಾಳವಾಗಿದೆ ನೋಡಿ. ಯಾಕ್ರಿ ಮಂಡ್ಯ, ಮೈಸೂರು, ರಾಮನಗರದ ಜನ ಆ ಕಡೆ ಹುಟ್ಟಬೇಕಾಗಿತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಬಯಸ್ತಾರೆ? ಏನು ಗುಳೆ ಹೋಗೋದಕ್ಕ? ಬೇಸಿಗೆ ಶುರುವಾದರೆ ಸಾಕು, ಉಟ್ಟು ಬಟ್ಟೆ ಮೇಲೆ ಚಾಪೆ ದಿಂಬು ಸುತ್ಕೊಂಡು ಹೋಗ್ತಾರ್ರಿ ಜನ. ಮುಂಬೈ, ಪುಣೆ, ಬೆಂಗಳೂರು ಸಿಕ್ಕ ಗಾಡಿ ಹತ್ಕೊಂಡು ಹೋಗ್ತಾರೆ. ಯಾವುದಕ್ಕೆ? ತಿಂಗಳಿಗೊಂದು 8,000 ದುಡಿಮೆ ಆಗುತ್ತೆ ಅಂತ. 8,000 ದುಡಿಮೆ ಆದರೂ ಆಗಲಿ. ಹೋಗಿ ಬೆಂಗಳೂರಲ್ಲಿ ಮನೆ ಕಟ್ಟಿಸ್ತಾ ಇರೋರೆಲ್ಲ ಶೆಡ್ ಹಾಕಿರ್ತಾರಲ್ಲ, ಶೆಡ್ಗಳಲ್ಲಿ ಒಂದು ಸರ್ವೆ ಮಾಡಿಸಿ ಎಲ್ಲೆಲ್ಲಿ ಜನ ಬಂದಿರ್ತಾರಲ್ಲಿ ಅಂತ. more than 70%, ಐ ಬೆಟ್ more than 70% ಕಲ್ಯಾಣ ಕರ್ನಾಟಕದ ಜನ ಬಂದಿರ್ತಾರೆ. ಅವ್ರಿಗೆ ಊರಲ್ಲಿ ಒಂದು ಮನೆ ಇದೆ, ಜಮೀನಿದೆ, ಅಷ್ಟೋ ಜಮೀನಿದೆ, ದುಡಿಮೆ ಆಗೋದಿಲ್ಲ. ಈ ಶಾಪವನ್ನು ಬಯಸ್ತಾರ ಮೈಸೂರು ಕರ್ನಾಟಕದ ಜನ? ಇಂಥ ಶಾಪವನ್ನು ಬಯಸ್ತಾರ ಮೈಸೂರು ಕರ್ನಾಟಕದ ಜನ? ಕರಾಳವಾದ ಸತ್ಯ ಹೇಳ್ತೀನಿ ನಾನು. ಪುಣೆಯ ವೇಶ್ಯಾವಾಟಿಕೆ ಅಡ್ಡೆಗಳಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಸೆರಗ್ ಹಾಸಿ ಮೈ ಮಾರಿಕೊಂಡು ಬದುಕ್ತಾ ಇರುವ ಜನ, ಹೆಣ್ಣುಮಕ್ಕಳು ಎಲ್ಲಿಯವರು ಅಂತ. ಇದು ಕರಾಳತೆ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದಮೇಲೂ ಇದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಈ 78 ವರ್ಷಗಳಲ್ಲಿ ಅಲ್ಲಿ ಇಂಡಸ್ಟ್ರಿ ಏನು ಬಂತು, ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ್ವಿ, ಯಾವುದಕ್ಕೇನು ಪ್ರಯತ್ನ ಪಟ್ವಿ? ಇಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ತರಲಾಗಿದೆ, 5,000 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಲ್ಲಿ ಅಂತ. ಎಷ್ಟು ಜನರಿಗೆ ಹೋಯ್ತು? ಯಾರು ಉದ್ಧಾರ ಆಯ್ತದು? ಆಗಬೇಕಾಗಿರೋದು ಅದಲ್ವಾ? ಆಡಿಟ್ ಅಂತ ಆಗಬೇಕಾಗಿರೋದು ಅದರದಲ್ವಾ? ದುರಂತ ಅನ್ಸುತ್ತೆ ನನಗೆ ಈ ಮಾತುಗಳನ್ನು ಕೇಳ್ಕೊಂಡ್ಬಿಟ್ರೆ. ಇಟ್ ವಾಸ್ ಅ ಕನ್ಫೆಷನ್ ಸ್ಟೇಟ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.